ಬೆಂಗಳೂರು ನಗರದಲ್ಲಿ ಬಹಳಷ್ಟು ಮಹನೀಯರು ಈ ಬೆಂಗಳೂರು ನಗರನ ಕಟ್ಟಿದ್ದಾರೆ. ಒಬ್ಬರು ಇಬ್ಬರ ಯಾವುದೋ ಒಂದು ಪೂರ್ವಜನ್ಮದ ಪುಣ್ಯ ಬೆಂಗಳೂರು ಅಭಿವೃದ್ಧಿ ಸಚಿವರಾಗಿರ್ತಕ್ಕಂಥದ್ದು. ಇವಾಗ ಅಶೋಕಣ್ಣನೂ ಇದ್ದರು, ಎಲ್ಲರೂ ಭಾಳ ಜನ ಇದ್ದಾರೆ. ಆಯಾ ಕಾಲಕ್ಕೆ ಏನಾದರೂ ಅಷ್ಟು ಕೊಡುಗೆ ಕೊಟ್ಟು ಹೋಗಿದ್ದಾರೆ. ಇವತ್ತು ಉದಾಹರಣೆಗೆ ಹೇಳ್ತೀನಿ, ಅಶೋಕಣ್ಣ ಜಯನಗರಕ್ಕೆ ಹೋಗಲಿ, ಎಲ್ಲನ್ನ ಓಡಾಡಲಿ, ಈ BMTC ಬಸ್ ಸ್ಟ್ಯಾಂಡ್ ಅಶೋಕಣ್ಣ ಮಾಡಿದ್ದಂತಾರೆ. ಹೌದಾ? ಸುಳ್ಳ ನಿಜ? ಒಂದು ವ್ಯಕ್ತಿ ಕೂಡಲೇ ಜ್ಞಾಪಿಸ್ಕೊಳ್ಳೋಂಥದ್ದು. 2.5 ವರ್ಷದಲ್ಲಿ DK ಶಿವಕುಮಾರ್ ಅವರು ಒಂದೇ ಒಂದು ನಾನು ಬೆಂಗಳೂರು ಉಸ್ತುವಾರಿ ಸಚಿವರಾದ ಮೇಲೆ ನಾನು ಮಾಡತಕ್ಕಂಥ ಒಂದು ಕಾರ್ಯಕ್ರಮ, ನನ್ನ ನೇತೃತ್ವದಲ್ಲಿ ಇದು ಗುದ್ಲಿ ಪೂಜೆ ಮಾಡಿದಂಥ ಕಾರ್ಯಕ್ರಮ, ನನ್ನ ನೇತೃತ್ವದಲ್ಲಿ ಅಂದಾಜು ಪಟ್ಟಿ ತಯಾರಿಸಿದ್ದಂತ ಹೇಳೋದು ಒಂದು ಯಾವುದನ್ನ ನನಗೆ ತೋರಿಸಿ. ನೀವು ಇಲ್ಲೇ ಇದ್ದೀರಿ ಪತ್ರಕರ್ತರು, ಒಂದು ಕೊಡಿ. ಗುಂಡಿ ಬಿದ್ದಿದೆ, ನೀನು ಊರು ಬಿಟ್ಟು ಹೋಗು. ಹಳ್ಳ ಬಿದ್ದಿದೆ, ನಿನಗೇನು ನನ್ನ ಕರೆದ್ನ? ಏನು ಈ ಮಾತುಗಳು? ಬೆಂಗಳೂರು ನಗರ ಇದು, ಕೆಂಪೇಗೌಡರು ಕಟ್ಟಿದ ಬೆಂಗಳೂರು. ನಮ್ಮ ಮಕ್ಕಳಕ್ಕಿಂತ ಹೆಚ್ಚಿಗೆ ಪ್ರೀತಿಸಬೇಕಾಗಿರೋಂಥ ಒಂದು ನಗರ ಈ ಬೆಂಗಳೂರು ನಗರ. ಇದಕ್ಕೆ ಕೆಡಕ್ ಬಯಸೋದು ಬೇಡ. ಒಳ್ಳೇದು ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ, ಕೆಡಕ್ ಬಯಸೋದು ಬೇಡ. ಯಾಕಂದರೆ ಬಹಳಷ್ಟು ಜನಕ್ಕೆ ಅನ್ನ ಕೊಡೋವಂಥ ಊರಿದು. ಇದಕ್ಕೆ ಒಳ್ಳೇದು ಮಾಡೋದಕ್ಕೆ ನಾವೆಲ್ಲರೂ ಕಷ್ಟಪಡಬೇಕು. ಇರಲಿ, ಅವರು ಬೆಂಗಳೂರು ಉಸ್ತುವಾರಿ ಸಚಿವರಾಗಿದ್ದಾಗ ಬಹಳ ನಿರೀಕ್ಷೆ ಇತ್ತು, ಏನೋ ಮಾಡ್ತಾರೆ. ಆದರೆ 2.5 ವರ್ಷದಲ್ಲಿ ಬ್ರ್ಯಾಂಡ್ ಅಂದರು. ಸದ್ಯಕ್ಕೀಗ ಆ ಪದ ಬಿಟ್ಟಿದಾರಲ್ಲ, ಅದೇ ಒಂದು ಒಳ್ಳೆಯದು. ಈ ಬ್ರ್ಯಾಂಡ್ ಬಿಟ್ಬಿಟ್ರು. ಇರಲಿ, ಕಾರ್ಪೊರೇಷನ್ GBA ಮಾಡಿರೋದ್ರಲ್ಲಿ ಅವ್ರಿಗೆ ನಾವು ಅಧಿಕಾರನ ಕೊಡೋಂಥದ್ರ ಬಗ್ಗೆ ಯೋಚನೆ ಮಾಡಬೇಕು, ಅಧಿಕಾರನ ಕಿತ್ಕೊಳ್ಳೋಂಥದ್ದು ಯೋಚನೆ ಮಾಡಬೇಕು. ಕಾರ್ಪೊರೇಷನ್ ಸೃಷ್ಟಿ ಆದಾಗಲಿಂದ ಟೌನ್ ಪ್ಲಾನಿಂಗ್ ಅನ್ನೋದು ಒಂದಿತ್ತು, ಪಾಲಿಕೆ ಅವ್ರ ವ್ಯಾಪ್ತಿನಲ್ಲಿ. ಇವತ್ತು ಅದು ಇಲ್ವೇ ಇಲ್ಲ, ಆ ಕಮಿಟಿನೇ ಇಲ್ವೇ ಇಲ್ಲ, ಟೌನ್ ಪ್ಲಾನಿಂಗೇ ಇಲ್ಲ. ತಗೊಳ್ತಾ ಇದ್ದಾರೆ. 1-2 ಮಾತನಾಡೋಕೆ ಹೋಗ್ತಾ ಇದ್ದಾರೆ. ಎಷ್ಟು ಮಾತಾಡಿದ್ರು ಅದ್ರ ಬಗ್ಗೆ ಮಾತಾಡೋದು ಅರ್ಥ ಇಲ್ಲ. ಇವತ್ತು ಉದಾಹರಣೆಗೆ ನಾನು DK ಶಿವಕುಮಾರ್ ಅವರಿಗೆ 224 ಕ್ಷೇತ್ರದಲ್ಲಿ ಅತಿ ಹೆಚ್ಚು ಪ್ರೀತಿ ಇರ್ತಕ್ಕಂಥದ್ದು, ಅತಿ ಹೆಚ್ಚು ಅಭಿಮಾನ ಇರ್ತಕ್ಕಂಥದ್ದು ಯಾವುದನ್ನ ಒಂದು ಕ್ಷೇತ್ರ ಇದ್ದರೆ ಅದು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರ ಮಾತ್ರ ಆಗಿರುತ್ತೆ. ಅದಕ್ಕೆ ಉದಾಹರಣೆ ಇಲ್ಲೇ ಇದೆ. ಅವರು ಕೊಟ್ಟಿರ್ತಕ್ಕಂಥ ಜಾಹೀರಾತಿನಲ್ಲಿ, ಸರ್ಕಾರದ ಹಣದ ಜಾಹೀರಾತಿದು, ಇದು ಕೇಂದ್ರಕ್ಕೆ ಲಾಲ್ಬಾಗ್ ಕೊಡ್ತಾರೆ, ಉತ್ತರಕ್ಕೆ ಮತ್ತೆ RR ನಗರ ಕೊಡ್ತಾರೆ, ಪೂರ್ವಕ್ಕೆ ಕೊಡ್ತಾರೆ, ಮತ್ತೆ ಪಶ್ಚಿಮಕ್ಕೆ ತಿರ್ಗಾ ನನಗೆ ಕೊಡ್ತಾರೆ. ಅಂದರೆ ನಮ್ಮ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರಕ್ಕೆ 2 ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ. ಇಷ್ಟು ಅಭಿಮಾನ ಯಾರ ಮೇಲಾದರೂ ಇದೆಯಾ? ಅದಿರೋದು ಒಂದೇ ಒಂದು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಮೇಲಿದೆ. ಆದರೆ ಮುನಿರತ್ನನ ಮೇಲೆ, ಅಭಿವೃದ್ಧಿ ಮೇಲಲ್ಲ, ಕ್ಷೇತ್ರದ ಮೇಲೆ.